ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತ ಅಧ್ಯಯನಕ್ಕೆ ಸ್ವಾಗತ. ಭಗವಂತನ ಅವತಾರಗಳು ಅನಂತವಾದವು. ಸಮುದ್ರದ ಅಲೆಗಳನ್ನು ಹೇಗೆ ಎಣಿಸಲು ಸಾಧ್ಯವಿಲ್ಲವೋ ಹಾಗೆಯೇ ಆ ಭಗವಂತನ ಲೀಲೆಗಳನ್ನು ಎಣಿಸಿ ಹೇಳಲು ಸಾಧ್ಯವಿಲ್ಲ. ಆದರೂ ಶಾಸ್ತ್ರಗಳು ನಮಗೆ ಭಗವಂತನ ಪ್ರಮುಖವಾದಂತಹ ಲೀಲೆಗಳನ್ನು ತಿಳಿಸಿ ಹೇಳುತ್ತವೆ. ಶ್ರೀಮದ್ ಭಾಗವತದಲ್ಲಿ ಭಗವಂತನ 22 ಲೀಲಾವತಾರಗಳನ್ನು ತಿಳಿಸಲಾಗಿದೆ. ಅವುಗಳಲ್ಲಿ 18 ನಾವು ಕಳೆದ ಸಂಚಿಕೆಯಲ್ಲಿ ನೋಡಿದ್ದೇವೆ. ಏಕೋನವಿಂಶೇ ವಿಂಶತಿಮೇ ವೃಷ್ಣಿಷು ಪ್ರಾಪ್ಯ ಜನ್ಮನಿ ರಾಮಕೃಷ್ಣಮಿತಿ ಭುವೋ ಭಗವಾನ್ ಅಹರದ್ಭರಂ. ಅನುವಾದ: 19 ಮತ್ತು 20ನೆಯ ಅವತಾರಗಳಲ್ಲಿ ಭಗವಂತನು ಬಲರಾಮ ಮತ್ತು ಕೃಷ್ಣನಾಗಿ ಸ್ವಯಂ ತಾನೇ ಯಾದವ ವಂಶದಲ್ಲಿ ಜನಿಸಿದನು ಮತ್ತು ಭೂಭಾರವನ್ನು ನಿವಾರಿಸಿದನು. ಬಲರಾಮ ಮತ್ತು ಕೃಷ್ಣರು ಭಗವಂತನ ಮೂಲ ರೂಪಗಳು. ಶ್ರೀಕೃಷ್ಣನು ಮೂಲ ದೇವೋತ್ತಮ ಪರಮಪುರುಷ ಮತ್ತು ಬಲರಾಮನು ಆತನ ಮೊದಲ ಸ್ವಾಂಶ ಅಭಿವ್ಯಕ್ತಿ. ತಥಾ ಕಲೌ ಸಂಪ್ರವೃತ್ತೆ ಸಮ್ಮೋಹಾಯಾಸುರದ್ವಿಷಾಂ ಬುದ್ಧೋ ನಾಮ್ನಾ ಅಂಜನಾಸುತಃ ಕೀಕಟೇಶು ಭವಿಷ್ಯತಿ. ಅನುವಾದ: ಆಮೇಲೆ ಕಲಿಯುಗದ ಪ್ರಾರಂಭದಲ್ಲಿ ಭಗವಂತನು ಗಯಾ ಪ್ರಾಂತ್ಯದಲ್ಲಿ ಅಂಜನಳ ಮಗನಾಗಿ ಭಗವಾನ್ ಬುದ್ಧನಾಗಿ ಅವತರಿಸುತ್ತಾನೆ. ಶ್ರದ್ಧಾವಂತ ದೈವಭಕ್ತರ ದ್ವೇಷಿಗಳನ್ನು ಮಾರ್ಗಚ್ಯುತರನ್ನಾಗಿ ಮಾಡುವುದೇ ಬುದ್ಧಾವತಾರದ ಉದ್ದೇಶ. ವೇದವ್ಯಾಸರು ಶ್ರೀಮದ್ ಭಾಗವತವನ್ನು ದ್ವಾಪರ ಯುಗದಲ್ಲಿ ರಚಿಸಿದರು. ಬುದ್ಧಾವತಾರವು ಆಗಿರುವುದು ಕಲಿಯುಗದಲ್ಲಿ. ಅಂದರೆ ಅವರು ಇಲ್ಲಿ ಭವಿಷ್ಯವನ್ನು ನುಡಿಯುತ್ತಿದ್ದಾರೆ. ಆ ಭವಿಷ್ಯವು ನಿಜವಾಗಿರುವುದನ್ನು ನಾವು ಇತಿಹಾಸದಿಂದ ತಿಳಿಯಬಹುದು. ಬುದ್ಧನು ಗಯಾ ಪ್ರಾಂತ್ಯದಲ್ಲಿ, ಅಂದರೆ ಈಗಿನ ಬಿಹಾರದಲ್ಲಿ ಅಂಜನಾಳ ಮಗನಾಗಿ ಹುಟ್ಟಿದನು ಮತ್ತು ಆತನು ಅಹಿಂಸಾ ತತ್ವವನ್ನು ಬೋಧಿಸಿದನು. ಭಗವಾನ್ ಬುದ್ಧನ ಅವತಾರಕ್ಕೆ ಮುಂಚೆ ಪ್ರಾಣಿಗಳನ್ನು ಬಲಿಕೊಡುವುದು ಸಮಾಜದ ಅತ್ಯಂತ ಪ್ರಧಾನ ಲಕ್ಷಣವಾಗಿತ್ತು. ಇಂತಹ ಪ್ರಾಣಿ ಹತ್ಯೆಯನ್ನು ಜನರು ವೈದಿಕ ಯಜ್ಞಗಳೆಂದು ಸಮರ್ಥಿಸುತ್ತಿದ್ದರು. ಜನರನ್ನು ದೇವೋತ್ತಮ ಪರಮಪುರುಷನ ಮಾರ್ಗದಲ್ಲಿ ಕೊಂಡೊಯ್ಯಬೇಕೆಂದರೆ ಅವರಿಗೆ ಮೊಟ್ಟಮೊದಲು ಪ್ರಾಣಿ ಹತ್ಯೆಯ ಅಭ್ಯಾಸವನ್ನು ಕೈಬಿಡುವಂತೆ ಬೋಧಿಸಬೇಕು. ಭಗವಾನ್ ಬುದ್ಧನು ಪ್ರಾಣಿ ಹತ್ಯೆಯನ್ನು ಸಂಪೂರ್ಣವಾಗಿ ನಿಲ್ಲಿಸಲು ತಿಳಿಸಿದನು. ಈ ಅಹಿಂಸಾ ತತ್ವವು ಭಾರತದಲ್ಲಿ ಮಾತ್ರವಲ್ಲದೆ ಹೊರದೇಶಗಳಲ್ಲೂ ಪ್ರಸಿದ್ಧಿಯನ್ನು ಪಡೆಯಿತು. ಅಥಾಸೌ ಯುಗ ಸಂಧ್ಯಾಯಾಂ ದಸ್ಯು ಪ್ರಾಯೇಷು ರಾಜಸು ಜನಿತಾ ವಿಷ್ಣು ಯಶಸೋ ನಾಮ್ನಾ ಕಲ್ಕಿರ್ಜಗತ್ಪತಿ. ಅನುವಾದ: ಅನಂತರ 2 ಯುಗಗಳ ಸಂಧಿಕಾಲದಲ್ಲಿ ಸೃಷ್ಟಿಕರ್ತನಾದ ಭಗವಂತನು ವಿಷ್ಣು ಯಶನ ಮಗನಾಗಿ ಕಲ್ಕಿ ಎಂಬ ಹೆಸರಿನಲ್ಲಿ ಅವತರಿಸುತ್ತಾನೆ. ಈ ಕಾಲದಲ್ಲಿ ಭೂಮಿಯ ಆಳರಸರು ದರೋಡೆಗಾರರ ಮಟ್ಟಕ್ಕೆ ಇಳಿದಿರುತ್ತಾರೆ. ಭಗವಂತನು ಕಲ್ಕಿಯಾಗಿ ಅವತರಿಸುವ ಬಗ್ಗೆ ಇನ್ನೊಂದು ಭವಿಷ್ಯವಾಣಿಯನ್ನು ಇಲ್ಲಿ ನುಡಿಯಲಾಗಿದೆ. ಆತನು 2 ಯುಗಗಳ ಸಂಧಿಕಾಲದಲ್ಲಿ ಅವತರಿಸುತ್ತಾನೆ. ಪ್ರಸ್ತುತ ಕಲಿಯುಗದ ಅಂತ್ಯ ಮತ್ತು ಮುಂದಿನ ಸತ್ಯಯುಗದ ಆರಂಭ ಇದೇ ಆ ಸಂಧಿಕಾಲವಾಗಿದೆ. ಸತ್ಯಯುಗ, ತ್ರೇತಾಯುಗ, ದ್ವಾಪರಯುಗ ಮತ್ತು ಕಲಿಯುಗ ಎಂಬ 4 ಯುಗಗಳ ಚಕ್ರವು ಪುನರಾವರ್ತಿತವಾಗುತ್ತದೆ. ಕಲಿಯುಗವು 4,32,000 ವರ್ಷಗಳ ಕಾಲಾವಧಿ ಉಳ್ಳದ್ದು. ಇದರಲ್ಲಿ ಈಗಾಗಲೇ 5,000 ವರ್ಷಗಳು ಕಳೆದು ಹೋಗಿವೆ. ಕಲಿಯುಗದ ಅಂತ್ಯಕ್ಕೆ ಇನ್ನೂ 4,27,000 ವರ್ಷಗಳ ಕಾಲಾವಧಿ ಬಾಕಿಯಿದೆ. ಇಷ್ಟು ವರ್ಷಗಳ ನಂತರ ಕಲ್ಕಿಯ ಅವತಾರವು ಸಂಭವಿಸುವುದು. ಕಲ್ಕಿಯ ತಂದೆಯ ಹೆಸರು ವಿಷ್ಣು ಯಶನೆಂದು, ಆತನು ಒಬ್ಬ ವಿದ್ಯಾವಂತ ಬ್ರಾಹ್ಮಣನಾಗಿರುವನೆಂದು ಹೇಳಿದೆಯಲ್ಲದೆ ಶಂಬಲ ಎಂಬ ಹಳ್ಳಿಯ ಹೆಸರನ್ನು ಕೂಡ ಇಲ್ಲಿ ಪ್ರಸ್ತಾಪಿಸಲಾಗಿದೆ. ಕಾಲಾನುಕ್ರಮದಲ್ಲಿ ಈ ಎಲ್ಲ ಭವಿಷ್ಯತ್ವಾಣಿಗಳು ವಾಸ್ತವಗಳಾಗಿ ಪರಿಣಮಿಸುತ್ತವೆ. ಶ್ರೀಮದ್ ಭಾಗವತದ ಅಧಿಕೃತತೆಯನ್ನು ಇದು ನಮಗೆ ತಿಳಿಸುತ್ತದೆ. ಅವತಾರಾಹಿ ಅಸಂಖ್ಯೇಯ ಹರೇ ಸತ್ವನಿಧೇರ್ದ್ವಿಜ ಯಥಾ ವಿದಾಸಿನಾ ಕುಲ್ಯ ಸರಸಾಸ್ಯು ಸಹಸ್ರಶಃ. ಅನುವಾದ: ಹೇ ಬ್ರಾಹ್ಮಣರೇ, ಅಕ್ಷಯವಾದ ಜಲಮೂಲದಿಂದ ಹರಿಯುವ ಸಾವಿರಾರು ತೊರೆಗಳಂತೆ ಭಗವಂತನ ಅವತಾರಗಳು ಕೂಡ ಅಸಂಖ್ಯವಾದವು. ಇಲ್ಲಿ ಕೊಟ್ಟಿರುವಂತಹ ದೇವೋತ್ತಮ ಪರಮಪುರುಷನ ಅವತಾರಗಳ ಪಟ್ಟಿ ಅಪೂರ್ಣವಾದವು. ಇದು ಕೇವಲ ಅವತಾರಗಳ ಆಂಶಿಕ ನೋಟ ಮಾತ್ರ. ಶ್ರೀ ಹಯಗ್ರೀವ, ಹರಿ, ಹಂಸ, ಕೃಷ್ಣಿಗರ್ಭ, ವಿಭು, ಸತ್ಯಸೇನ, ವೈಕುಂಠ, ಸಾರ್ವಭೌಮ, ವಿಶ್ವಕ್ಸೇನ, ಧರ್ಮಸೇತು, ಸುಧಾಮ, ಯೋಗೇಶ್ವರ, ಬೃಹದ್ಭಾನು ಮೊದಲಾದ ಪೂರ್ವಕಾಲದ ಅವತಾರಗಳು ಅನೇಕ. ಭಗವಂತನು ಜಲಚರಗಳಲ್ಲಿ, ಸಸ್ಯಗಳಲ್ಲಿ, ಸರೀಸೃಪಗಳಲ್ಲಿ, ಹಕ್ಕಿ, ಪ್ರಾಣಿ, ನರರಲ್ಲಿ, ಸುರರಲ್ಲಿ ಎಲ್ಲದರಲ್ಲೂ ಅವತಾರವನ್ನು ತಾಳುತ್ತಾನೆ.
ಶಿಷ್ಟ ರಕ್ಷಣೆ ಮತ್ತು ದುಷ್ಟ ಶಿಕ್ಷಣವೇ ಈ ಅವತಾರಗಳ ಉದ್ದೇಶ. ಬೇರೆ ಬೇರೆ ಯುಗಗಳ ಅಗತ್ಯಕ್ಕೆ ಅನುಗುಣವಾಗಿ ಭಗವಂತನು ಬೇರೆ ಬೇರೆ ಅವತಾರಗಳನ್ನು ಎತ್ತುತ್ತಾನೆ. ಕಲಿಯುಗದಲ್ಲಿ ಶ್ರೀಕೃಷ್ಣನು ಶ್ರೀ ಚೈತನ್ಯ ಮಹಾಪ್ರಭುಗಳಾಗಿ ಬಂದಿರುತ್ತಾರೆ. ಭಾಗವತದಲ್ಲಿ ಮತ್ತು ಇತರ ಅನೇಕ ಶಾಸ್ತ್ರಗ್ರಂಥಗಳಲ್ಲಿ ಬೇರೆ ಬೇರೆ ಕಡೆ ಶ್ರೀ ಚೈತನ್ಯ ಮಹಾಪ್ರಭುಗಳು ಭಗವಂತನ ಅವತಾರವೆಂದು ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ. ಭಗವಂತನ ಅವತಾರಗಳನ್ನು ಅಸಾಮಾನ್ಯವಾದ ನಿರ್ದಿಷ್ಟ ನಿಯೋಗಗಳಿಂದ ಗುರುತಿಸಲಾಗುವುದು. ಆ ಅಸಾಮಾನ್ಯ ಕಾರ್ಯಗಳು ಸಾಮಾನ್ಯ ಜೀವಿಗಳು ನಿರ್ವಹಿಸಲು ಅಸಾಧ್ಯವಾದಂತಹವು. ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ಶಕ್ತ್ಯಾವಾಹನೆ ಪಡೆದ ಭಗವಂತನ ಅವತಾರಗಳನ್ನು ಗುರುತಿಸಲು ಈ ಅಸಾಮಾನ್ಯ ಕಾರ್ಯಗಳೇ ಒರೆಗಲ್ಲುಗಳು. ಋಷಯೋ ಮನವೋ ದೇವ ಮನುಪುತ್ರ ಮಹೌಜಸಃ ಕಲಾ ಸರ್ವೇ ಹರೇರೇವ ಸಪ್ರಜಾಪತಯ ಸ್ಮೃತ. ಅನುವಾದ: ಎಲ್ಲ ಋಷಿಗಳು, ಮನುಗಳು, ದೇವತೆಗಳು ಮತ್ತು ಮನುವಿನ ಸಂತತಿಯವರು ವಿಶೇಷ ಸಾಮರ್ಥ್ಯವನ್ನು ಹೊಂದಿದವರಾಗಿದ್ದು ಭಗವಂತನ ಸ್ವಾಂಶರೂಪಗಳೋ ಅಥವಾ ಸ್ವಾಂಶರೂಪದ ಭಾಗಗಳೋ ಆಗಿರುತ್ತಾರೆ. ಪ್ರಜಾಪತಿಗಳನ್ನು ಈ ಪಟ್ಟಿಯಲ್ಲಿ ಸೇರಿಸಬಹುದು. ತುಲನಾತ್ಮಕವಾಗಿ ಕಡಿಮೆ ಶಕ್ತಿಯನ್ನು ಹೊಂದಿರುವವರನ್ನು ವಿಭೂತಿ ಅವತಾರಗಳೆಂದು, ಹೆಚ್ಚು ಶಕ್ತಿ ಹೊಂದಿರುವವರನ್ನು ಆವೇಶ ಅವತಾರಗಳೆಂದು ಕರೆಯಲಾಗುವುದು. ಏತೇ ಚಾಂಶ ಕಲಾ ಪುಂಸ ಕೃಷ್ಣಸ್ತು ಭಗವಾನ್ ಸ್ವಯಂ ಇಂದ್ರಾರಿ ವ್ಯಾಕುಲಂ ಲೋಕಂ ಮೃಡಯಂತಿ ಯುಗೆ ಯುಗೆ. ಅನುವಾದ: ಮೇಲೆ ಉಲ್ಲೇಖಿಸಲಾಗಿರುವ ಎಲ್ಲ ಅವತಾರಗಳು ಭಗವಂತನ ಸ್ವಾಂಶ ಭಾಗಗಳೋ ಅಥವಾ ಸ್ವಾಂಶ ಭಾಗಗಳ ಭಾಗಗಳೋ ಆಗಿರುತ್ತಾರೆ. ಆದರೆ ಭಗವಾನ್ ಶ್ರೀಕೃಷ್ಣನು ಮಾತ್ರ ಮೂಲ ದೇವೋತ್ತಮ ಪರಮಪುರುಷನಾಗಿದ್ದಾನೆ. ಯಾವಾಗ ಭೂಮಿಯಲ್ಲಿ ನಿರೀಶ್ವರವಾದಿಗಳಿಂದ ಗೊಂದಲ ಉಂಟಾಗುವುದೋ ಆಗೆಲ್ಲ ಭಗವಂತನು ಭಕ್ತರನ್ನು ಕಾಪಾಡುವುದಕ್ಕೋಸ್ಕರ ಅವತಾರವೆತ್ತುತ್ತಾನೆ. ದೇವೋತ್ತಮ ಪರಮಪುರುಷನಾದ ಭಗವಾನ್ ಶ್ರೀಕೃಷ್ಣನು ಬೇರೆ ಅವತಾರಗಳಿಗಿಂತ ಭಿನ್ನನಾಗಿದ್ದಾನೆ ಎಂಬುದನ್ನು ಈ ಶ್ಲೋಕದಲ್ಲಿ ಸ್ಪಷ್ಟವಾಗಿ ತಿಳಿಸಲಾಗಿದೆ. ತನ್ನ ಭಕ್ತರ ಕಡೆಗಿನ ಅಪಾರವಾದಂತಹ ದಯೆಯಿಂದ ಭಗವಂತನು ತನ್ನ ಆಧ್ಯಾತ್ಮಿಕ ನೆಲೆಯಿಂದ ಕೆಳಗಿಳಿದು ಬರುತ್ತಾನೆ. ಈ ಕಾರಣಕ್ಕಾಗಿಯೇ ಆತನ ಹೆಸರನ್ನು ಉಳಿದ ಅವತಾರಗಳೊಂದಿಗೆ ಹೇಳಲಾಗುತ್ತದೆ. ಆದರೆ ವಾಸ್ತವದಲ್ಲಿ ಭಗವಾನ್ ಶ್ರೀಕೃಷ್ಣನು ಎಲ್ಲ ಅವತಾರಗಳಿಗೂ ಮೂಲನಾಗಿದ್ದಾನೆ. ಶ್ರೀಮದ್ ಭಾಗವತದಲ್ಲಿ ವರ್ಣಿಸಿರುವಂತಹ ಭಗವಾನ್ ಶ್ರೀಕೃಷ್ಣನ ಲೀಲಾವತಾರಗಳ ಕುರಿತಾಗಿ ನಾವು ಈಗ ನೋಡಿದ್ದೇವೆ. ಪ್ರಾತಃ ಕಾಲ ಮತ್ತು ಸಾಯಂಕಾಲ ಯಾರು ಭಕ್ತಿಯಿಂದ ಭಗವಂತನ ಗೂಢವಾದ ಅವತಾರ ಕಥನಗಳನ್ನು ಪಠಿಸುತ್ತಾರೋ ಅವರು ಜೀವನದ ಎಲ್ಲ ಕ್ಲೇಶಗಳಿಂದಲೂ ಪಾರಾಗುತ್ತಾರೆ. ಇದಂ ಭಾಗವತಂ ನಾಮ ಪುರಾಣಂ ಬ್ರಹ್ಮ ಸಂಹಿತಂ ಉತ್ತಮ ಶ್ಲೋಕ ಚರಿತಂ ಚಕಾರ ಭಗವಾನ್ ಋಷಿಃ ನಿಶ್ರೇಯಸಾಯ ಲೋಕಸ್ಯ ಧನ್ಯಂ ಸ್ವಸ್ತಿ ಅಯನಂ ಮಹತ್. ಅನುವಾದ: ಶ್ರೀಮದ್ ಭಾಗವತವು ಭಗವಂತನ ಸಾಹಿತ್ಯಕ ಅವತಾರ. ಭಗವದವತಾರವಾದ ಶ್ರೀಲ ವೇದವ್ಯಾಸರು ಇದರ ಕರ್ತೃ. ಇದು ಎಲ್ಲ ಜನರ ಆತ್ಯಂತಿಕ ಒಳಿತಿಗಾಗಿ ರಚಿತವಾಗಿದೆ. ಇದು ಪರಮಧನ್ಯವೂ ಸಕಲಾನಂದಪ್ರದವೂ ಮತ್ತು ಸರ್ವ ಪರಿಪೂರ್ಣವೂ ಆದ ಕೃತಿಯಾಗಿದೆ. ಶ್ರೀಮದ್ ಭಾಗವತವು ವೈದಿಕ ಜ್ಞಾನ ಮತ್ತು ಚರಿತ್ರೆಯ ನಿರ್ಮಲವಾದ ಶಾಬ್ದಿಕ ಅಭಿವ್ಯಕ್ತಿಯಾಗಿದೆ ಎಂಬುದಾಗಿ ಶ್ರೀ ಚೈತನ್ಯ ಮಹಾಪ್ರಭುಗಳು ಘೋಷಿಸಿದ್ದಾರೆ. ಈ ಕೃತಿಯಲ್ಲಿ ದೇವೋತ್ತಮ ಪರಮಪುರುಷನ ನೇರ ಸಂಪರ್ಕದಲ್ಲಿದ್ದ ಮಹಾದೈವಭಕ್ತರ ಆಯ್ದ ಜೀವನ ಚರಿತ್ರೆಗಳಿವೆ. ಶ್ರೀಮದ್ ಭಾಗವತವು ಭಗವಾನ್ ಶ್ರೀಕೃಷ್ಣನ ಸಾಹಿತ್ಯಕ ಅವತಾರ. ಆದುದರಿಂದ ಇದು ಅವನಿಂದ ಅಭಿನ್ನವಾದದ್ದು. ನಾವು ಭಗವಂತನನ್ನು ಎಷ್ಟು ಗೌರವದಿಂದ ಪೂಜಿಸುತ್ತೇವೆಯೋ ಅಷ್ಟೇ ಗೌರವದಿಂದ ಶ್ರೀಮದ್ ಭಾಗವತವನ್ನೂ ಪೂಜಿಸಬೇಕು. ಇದರ ಸೂಕ್ಷ್ಮ ಮತ್ತು ಸಾವಧಾನವಾದ ಅಧ್ಯಯನದಿಂದ ನಾವು ಭಗವಂತನ ಅತಿಶಯವಾದ ಆಶೀರ್ವಾದಗಳನ್ನು ಪಡೆಯಬಹುದು. ಭಗವಂತನು ಸರ್ವಪ್ರಕಾಶನೂ ಸಕಲಾನಂದನೂ ಮತ್ತು ಸರ್ವ ಪರಿಪೂರ್ಣನೂ ಆದುದರಿಂದ ಶ್ರೀಮದ್ ಭಾಗವತಕ್ಕೂ ಆ ಎಲ್ಲ ಲಕ್ಷಣಗಳೂ ಇವೆ. ಪರಬ್ರಹ್ಮನಾದ ಶ್ರೀಕೃಷ್ಣನ ಸಕಲ ಪ್ರಕಾಶವನ್ನು ಶ್ರೀಮದ್ ಭಾಗವತದ ಪಠಣದಿಂದ ಪಡೆಯಬಹುದು. ಆತ್ಮಸಾಕ್ಷಾತ್ಕಾರವನ್ನು ಪಡೆದ ನಿಜವಾದ ಆಧ್ಯಾತ್ಮಿಕ ಗುರುಗಳಿಂದ ಶ್ರೀಮದ್ ಭಾಗವತವನ್ನು ನಾವು ಸ್ವೀಕರಿಸಬೇಕು. ಭಗವಂತನ ಸಾಕ್ಷಾತ್ ಸನ್ನಿಧಿಯಿಂದ ಏನೆಲ್ಲ ಅನುಕೂಲಗಳನ್ನು ಪಡೆಯಬಹುದೋ ಅದೆಲ್ಲವನ್ನೂ ಭಾಗವತದ ಅಧ್ಯಯನದಿಂದ ವ್ಯಕ್ತಿಯು ಪಡೆಯಲು ಸಾಧ್ಯ. ಭಗವಾನ್ ಶ್ರೀಕೃಷ್ಣನ ನೇರ ಸಂಪರ್ಕದಿಂದ ನಾವು ಯಾವ ದಿವ್ಯ ಅನುಗ್ರಹಗಳನ್ನು ಪಡೆಯಬಹುದೋ ಅದೆಲ್ಲವನ್ನು ಭಾಗವತ ಕೃತಿಯಿಂದ ಪಡೆಯಬಹುದು. ನೈಮಿಷಾರಣ್ಯದಲ್ಲಿ ಸೇರಿರುವಂತಹ ಶೌನಕಾದಿ ಋಷಿಗಳು ಸೂತ ಗೋಸ್ವಾಮಿಗಳಿಂದ ಶ್ರೀಮದ್ ಭಾಗವತದ ಶ್ರವಣವನ್ನು ಮಾಡುತ್ತಿದ್ದಾರೆ. ಸೂತ ಗೋಸ್ವಾಮಿಗಳು ಈಗ ಶ್ರೀಮದ್ ಭಾಗವತವನ್ನು ರಚಿಸಲು ವೇದವ್ಯಾಸರಿಗೆ ಪ್ರೇರಣೆಯು ಎಲ್ಲಿಂದ ದೊರಕಿತು
ಅವರು ಈ ಶ್ರೀಮದ್ ಭಾಗವತವನ್ನು ಮೊದಲನೆಯ ಸಲ ಯಾರಿಗೆ ಬೋಧಿಸಿದರು? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸುತ್ತಾರೆ. ನಾರದ ಮುನಿಗಳು ಮತ್ತು ಶ್ರೀ ವೇದವ್ಯಾಸರ ನಡುವೆ ನಡೆಯುವಂತಹ ಈ ಸಂವಾದದ ಕುರಿತಾಗಿ ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.